ದೃಷ್ಟಾಂತ ಮೊದಲು ಹೇಳಿದರು. ಅವರು ಯಾವ ರೀತಿ ಕಮಲ ಪತ್ರ ಮಿನುಗುತ್ತ ಕಮಲ ಪತ್ರ ಮ್ಯಾಲ ಅದರ ಮ್ಯಾಲ ಒಂದು ಸಣ್ಣ ನೀರಿನ ಹನಿ ಬಿತ್ತಪ್ಪ ಅಂದ್ರೆ ಅದು ಎಲ್ಲಿ ತಲುಪಿರ್ತದೆ, ಅದು ಕ್ಷಣ ಒಂದೇನು ಗೊತ್ತಾಗಲ್ಲ. ಈಗ ನಾವು ಎಲ್ಲರೂ ಕಮಲ ಪತ್ರ ನೋಡಿಲ್ಲ, ನೀರಿನ ಮ್ಯಾಲ ಬುರುಳಿ ಎಲ್ಲಿ ಇರ್ತಾನಂತ, ನೀರಿನ ಮ್ಯಾಲ ಹೆಂಗೆ ಗುಳಿ ಬರ್ತಾವ, ಗುಳಿ ಕಬ್ಬಲಿ ಹೊಡೆದು ಹೋಗ್ತದೆ. ನೀವು ನೋಡಿ ಎಲ್ಲರಿಗೂ ನೀರಿನ ಮೇಲೆ ಏನು ಗುಳಿ ಹೇಳ್ತಾವ, ಹೊಳ್ಯಾಗ ಸಮುದ್ರದ ಅವು ಹೇಳ್ತಾಯಿರ್ತಾವ್ರಿ, ನೋಡೋದಕ್ಕೆ ಹೋಗ್ಬಿಡ್ತಾವೆ. ಹಂಗೆ ಈ ಏನು ನಮ್ಮ ಶರೀರ ಆ ನೀರಿನ ಮೇಲೆ ಗುಳಿ ಇದ್ದಂತೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಅನಿತ್ಯಾನಿ ಶರೀರಾಣಿ ಇವು ನೈವ ಶಾಶ್ವತ. ಅನಿತ್ಯ ಶರೀರ ಹೆಂಗಂದ್ರೆ ಅನಿತ್ಯದ ಮತ್ತು ಶಾಶ್ವತ ಇಲ್ಲ. ಅದಕ್ಕೆ ಅಂಥ ಅನಿತ್ಯ ಶರೀರವು ಶಾಶ್ವತ ಇಲ್ಲಂದ್ರೆ ನೀವು ಏನು ಮಾಡಿರಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ನಿತ್ಯ ಸನ್ನಿಧೋ ನಿತ್ಯ ನಾವು ನಿತ್ಯ ಸಾಯ ರಾತ್ರಿ ನೀರಿನೊಳಗೆ ನಾವು ಮಾಡ್ಕೊಂಡಾಗ ನಮ್ಮ ಹೊಸ ಜನ್ಮ ಬರ್ತೀವಿ ಅಂತಕ್ಕಂಥ ನವೀನ ಉತ್ಪತ್ತಿ ಆಗ್ತದೆ. ಯಾವ ರೀತಿ ನೀವು ನೋಡಿದರೆ ಈಗ ಮಾವಿನ ಹಣ್ಣು ನೋಡಿದ್ರೆ ನಿನ್ನಿನ ಮಾವಿನ ಹಣ್ಣು ಇವತ್ತಿಲ್ಲ. ಈಗ ನೀರು ಕುಡಿಯುವಾಗ ಹರಿದಾಗ ಹೊಡೆದಾಗ ಎದೆ ಕುಡಿ, ಆ ಕುಡಿಯೋ ನೀರು ಅದೇ ನೀರಿಗಿಲ್ಲ, ಹೋಗ್ಯವು. ಅಂದರೆ ನಿನ್ನಿನ ಶರೀರ ನಿನ್ನಿನ ಹೆಣ್ಣು ಮಕ್ಕಳು ಇವತ್ತಿಲ್ಲ, ಎಲ್ಲ ನವೀನ ಉತ್ಪತ್ತಿ ಅದ. ಪರಂತು ಇವ ಏನು ಅದಕ್ಕೆ ಭ್ರಾಂತಿಯಿಂದ ನಂದು ಅಂತ ಅದೇ. ಅದಕ್ಕೆ ಈ ಶರೀರ ಅವ್ರಿಗೆ ಏನು ಹೇಳ್ತಾರೆ, ಏಕ್ದಮ್ ಕ್ಷಣಿಕ ಅಂತಾದ್ರಾಗ ನೀ ಏನಾದ್ರು ಸಾಧಿಸಂತಾರೆ. ಅದಕ್ಕೆ ಈ ಮರಾಠಿಯೊಳಗೆ ಹೇಳ್ತಾ ಇದ್ದಾರೆ ಅವರು, ನರದೇಹ ಪರಮ ಪಾವನೇ ಸಾಧೆ ಬ್ರಹ್ಮಜ್ಞಾನ ಓ ಲಾಂಡ ಗರ್ಭಧ್ಯಾನ. ಈ ನರಜನ್ಮ ಇಷ್ಟು ಪರಮ ಶ್ರೇಷ್ಠ ಅಂದರೆ ಎಲ್ಲಕ್ಕಿಂತ ದೇವತೆಗಿಂತ ಶ್ರೇಷ್ಠ. ನೀವು ಸಿದ್ಧಾರೂಢ ಚರಿತ್ರೆಯೊಳಗೆ ನೀವು ಕೇಳಿ, ದೇವತೆಯ ಶೂನ್ಯಕ್ಕೆ ಸಿದ್ಧಾರೂಢ ಕಾಲ ಮಾಡಿದಾಗ ಎಲ್ಲರ ಮುಖದಾಗ ಅಮೃತ ಆಗ್ತಾ ಇದ್ರು. ಆ ಕಾಲದಾಗ ನಾವು ಒಮ್ಮೆನೇ ದೇವಲೋಕದಾಗ ಬಂದು ಕೂತೇವೆ. ನಾವು ಮನುಷ್ಯ ಜನ್ಮ ಬಂದಿದ್ರೆ ಇಂಥ ಸಿದ್ಧಾರೂಢಗಳ ಅಮೃತ ಹಸ್ತಕ್ಕೆ ನಾವು ಧನ್ಯ ಆಗ್ತೀವಿ ಅಂತ ಕೇಳುವ ತಾತ್ಪರ್ಯ ಏನಂತ ಕೇಳಿದರೆ, ಈ ಮನುಷ್ಯ ಜನ್ಮ ಏನದ ದೇವತೆಗಿಂತ ಶ್ರೇಷ್ಠ ಅದ. ಅದಕ್ಕೆ ನೀವು ಏನು ಮಾಡಿ ಅಂತ ಕೇಳಿದರೆ ಅವ್ರ ಹೆಸರು ಪರಮಾತ್ಮನಿ ಸೇರ ನಿತ್ಯಾನಿ ಶರೀರಾಣಿ ಇವು ನೈವ ಶಾಶ್ವತ, ಇವು ಶಾಶ್ವತವಾಗಿ ಇರುವುದಿಲ್ಲ. ನೀವು ಹೇಳ್ತಿದ್ದೆಲ್ಲ ಪ್ರಮಾಣ ಅವರು ಹೇಳೋಕ್ಕಿಂತ ಒಂದೊಂದು ದೃಷ್ಟಾಂತ ಹೇಳ್ತೇನೆ. ಒಬ್ಬ ಮನುಷ್ಯ ಸೃಷ್ಟಿ ಕಾಲದಾಗ ಪರಮಾತ್ಮ ಅಥವಾ ಒಬ್ಬ ಜ್ಞಾನಿ ಸಂತನನ್ನು ಕುರಿತು ಕೇಳಿದ, ಅಪ್ಪ ನನ್ನ ಆಯುಷ್ಯ ಎಷ್ಟು, ಮನುಷ್ಯನದು ಆಯುಷ್ಯ ಎಷ್ಟು? ಆವಾಗ ಪರಮಾತ್ಮ ಒಬ್ಬ ಜ್ಞಾನಿ ಸಂತ ನಿಂದು ಆಯುಷ್ಯ 25 ವರ್ಷ. ನಿನ್ನ ಆಯುಷ್ಯ ಎಷ್ಟು? 25 ವರ್ಷ. ಹೌದಾ? 25 ವರ್ಷದಾಗ ಕ್ಷಣಕ್ಕೆ ಧ್ಯಾನ ಮಾಡ್ಬೇಕು. ನಾ 25 ವರ್ಷದಾಗ 25 ವರ್ಷ ಮದುವೆ ಮಾಡ್ಕೊಂಡು ಸಂಸಾರ ಮಾಡಬೇಕೆಲ್ಲ ಗಳಿಸ್ಬೇಕಲ್ಲ. 25 ವರ್ಷನ ಹೆಂಗೆ ಆಗ್ತದೆ? ಅದು ಈಚೇನು ಪರಮಾತ್ಮ ಹೆಂಗೆ ಮಾಡ್ದಾನೆ ಅಲ್ಲ. ಆ ಕಡೆ ಒಂದು ಎತ್ತ ಬರ್ತೀವಿ, ಎತ್ತಿ ಕೇಳಿದ್ರು ನಿಮ್ಗೆ ಆಯುಷ್ಯ ಎಷ್ಟು? ನಿಮ್ಗೆ 50 ವರ್ಷ. ಎಷ್ಟು ಎತ್ತಿಗೆ? 50 ವರ್ಷ. ಅಂದ್ರೆ ಆ ಕಡೆದು ಏನಾಯ್ತು ಅಂತ ಕೇಳಿದರೆ, ಒಂದು ನಾಯಿ ಬರ್ತದೆ. ಆ ನಾಯಿ ಕೇಳಿದ್ರು ನನಗೆ ಎಷ್ಟು ಆಯುಷ್ಯ? ನಿನಗೆ 50 ವರ್ಷ. ಅಲ್ಲ, ಇನ್ನೂ ರಾತ್ರಿ ಕಾಣಿಸ್ತದೆ, ಹಗಲು ಕಾಣಿಸ್ತದ. ಮೊದಲು ಬರೀ ಪೆನ್ಸಿಲ್ ಕಾಣಿ ಬರ್ತಾವ ರಾತ್ರಿ. ಅದಕ್ಕೆ ಏನಂತಾರೆ ಅಂದಮೇಲೆ ಅದಕ್ಕೆ 50 ವರ್ಷ ಅಂತ ಹೇಳ್ದ. ಇವಂದ ಈ ನ್ಯಾಯದ ಏನದಿದು? ಎಲ್ಲ ಮನುಷ್ಯ ಜನ್ಮದ ಹೆಚ್ಚು ಕೊಡಬೇಕು. ಮತ್ತು ಎಲ್ಲರಿಗೂ ಅವ್ರಿಗೆ 50 ನನಗೆ 25 ಕೊಟ್ಟ ನನಗೆ ಅಂತ ನ್ಯಾಯ ಅಂತ ಹೇಳಿದಾಗ ಅವ್ರ ಪರಮಾತ್ಮ ಏನು ನ್ಯಾಯಕ್ಕೆ ಚಲೋ ಇಲ್ಲ ಅಂತ ಆಯ್ತು ಬಿಡು ಅಂತ ಪರಮಾತ್ಮ ಹಾಕಿದಾಗ ಆ ಕಡೆ ಎತ್ತುಪಟ್ಟು ಏನು ಪರಮಾತ್ಮ ಸಹಾಯಕ ದುಡಿಯೋದು ಸಹಾಯಕಂತ ದುಡಿಯೋದು ಮುಪ್ಪಾವಸ್ಥ ಸುಮ್ಮನೆಗೆ ಇನ್ನೊಂದು ಸ್ವಲ್ಪ 4 ದಿನ ಈಗ ಹೆಂಗೆ ಬಿಚ್ಚುಣಿಕೆ ಬರ್ತಾವ ನೋಡ್ರಿ. ಬಿಚ್ಚುಣಿಕೆ ಹಾಕಿತ್ತಂದ್ರೆ ಚಲೋ ಆಗ್ತದ. ಇದು ಬಿಚ್ಚುಣಿಕೆ ಹೋಗ್ಬೇಕಲ್ಲ. ಅದರಿಂದ
ಡಿಫ್ರೆಂಟ್ ಹೋಗ್ಬೇಕಾಗುತ್ತೆ. ಅಂದ್ರೆ ನನ್ನ ಆಯುಷ್ಯದ ಬರೇ ಸಾಯಂಕಾಲ ದುಡದೆ ಅಂಥದ್ರಾಗ ನಂಗೆ 50 ಯಾಕೆ ಕೊಡ್ತೀನಿ, ನಿನಗೆ ಬ್ಯಾಡೇನು, ನಂಗೆ ಬ್ಯಾಡ ಅಂದ್ರೆ ನಿನಗೆ 25 ಆ ಮ್ಯಾಲಿನ 25 ನೀವು ಬೇಡ್ಬೇಕ ನೋಡಿ ನೀವು ಈಗ ತಗೋಪ್ಪ, ಈಗ 25 ತಗೋ ಅವನಿಗೆ ಆಯ್ತು ಅಂದ್ರೆ ನಾಯಿ ಬರ್ತದೆ. ಏನು ಪ್ರಮಾಣ ನಾನು ಯಾನಂದು ಸಣ್ಣಗ ಬಗಳಬೇಕು ಅವ್ರ ಮೈನು ಇವ್ರ ಮೈನು ಊರನ್ನ ಇಲ್ಲಿ ನಾಯಿ ಕಷ್ಟವ ಆ ಮಾಲಕರು ಕೊಟ್ಟು ಹಾಕಿದ್ರು ಈಗ ಹಾಕಿಲ್ಲಂದ್ರು ಒಟ್ಟು ಆಯುಷ್ಯದಾಗೆಲ್ಲ ಬಗಳಾಗಿ ಅಂದ್ರೆ ಇಂಥದ್ರಾಗ 50 ವರ್ಷ ಆಗ್ತಾನೆ. ನೀವು ಬ್ಯಾಡೇನು ಬ್ಯಾಡ ಬೇಡ ಮತ್ತೆ ಎಷ್ಟು 25 ಆ ಮ್ಯಾಲೆ 25 ನೀವು ಕೊಡು ಬೇಡ್ತಾನೆ ಕೊಡ್ಬೇಕು. ಆ ಮುಂದಾದ್ರು ಹೋಗೋಣ ಅದು ನನಗೆ ಸುಮ್ಮನೆ ಕಾನ್ಫಿಡ್ ಮಾಡಿ ಹ್ಯಾಂಗ ಅದು ಏನು 25 ಅವನಿಗೆ ಕೊಡುವ ಮನುಷ್ಯಂದ ಈಗ ಚಲೋ ನ್ಯಾಯ ಕೊಟ್ಟು ನೋಡಿ. ಈಗ ಚಲೋ ಕೊಟ್ಟು ನ್ಯಾಯ ಯಾಕೆ ನಿಮ್ಗೆ ಆಯುಷ್ಯ ಎಷ್ಟಾಗೋದು ಎಷ್ಟೊಂದು ಗೊತ್ತೈತಿ ನಿಮಗೆ ಆಗಿಲ್ಲ. ಅವನು 25 ಆ 3 ಮಂದಿರು 25 ಕೂಡಿ 100 ವರ್ಷ ಕಲಾಯ್ತು. ಈಗ 100 ವರ್ಷ ಬೆಳೆದ 25 ವರ್ಷ ಕ್ಷಣಿಕ 25 ವರ್ಷ ಏನು ಮಾಡ್ತಾನೆ 25 ವರ್ಷ ಮುಂದೆ 25 ವರ್ಷ ಬರೇ ದುಡಿಯೋದು ಹೆಣ್ಣು ಸಲುವಾಗಿ ಮಕ್ಕಳ ಸಲುವಾಗಿ ಬರೇ ದುಡಿಯೋದು 25 ಅಂದರೆ 50 ವರ್ಷ ಬರೀ ದುಡಿಯೋದು ಅಲ್ಲೇನು ಅಷ್ಟಿಲ್ಲ ಎಷ್ಟು ದುಡಿಬೇಕು. 25 ವರ್ಷ ಗೊತ್ತಾಗ ಅದು ನಿನ್ನೆಲ್ಲ ಎತ್ತಿದ್ದು ನಿನ್ನೆಲ್ಲ ಪ್ರತಿ 25 ವರ್ಷ ಕೊಟ್ಟಿದ್ದವನು ಈ ಕೋಟಿಗೆ ಅದು ಸುಮ್ಮನೆ ದುಡಿ 50 ವರ್ಷ ಆದ್ಮೇಲೆ 75 ವರ್ಷದ ನೀವು ಹೋಗೋದು ಬರೀ ಯಾನ್ ಮುದುಕ್ ಬಗಳಗತೆ ನೀವು ಆ ಕಡೆ ಸುಮ್ಮನೆ ಹೋಗೋದ ಕಡೆ ಏನಿಲ್ಲ. ಸುಮ್ಮನೆ ನಾವು ಕೆಲಸ ಮಾಡ್ಕೊಂಡು ಕೊಡುತ್ತೇವೆ ಅಂದ್ರೆ ಸುಮ್ಮನೆ ಬಗಳ್ತಾನೆ ಎಷ್ಟು ಹೇಳಿದ್ರು ಕೂಡ ಅದನ್ನು ಬಗಳಾಗ ಬಿಡಲ್ಲ. ಏನು ಬಗಳ ಬಿಟ್ಟು ಮುಚ್ಕೊಂಡು ನೋಡೋಣ ಪೇಪರ್ ಬಟನ್ ಇಲ್ಲ ಸುಮ್ಮನೆ ಬಗಳಿರೋಲ್ಲ. ಅವ್ರು ಹಿಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅವ್ರು ಹಂಗೆ ಒಟ್ಟು ಮನೆ ಸುಮ್ಮನೆ ಹೋಗಲು ತಾಕತ್ತಿಲ್ಲ. ಅದು 25 ವರ್ಷ ಹೋಯ್ತು ಮುಂದೆ ಬಗಳಿಗೂ ಬರಲ್ಲ. ಮುಂದೆ ಬಗಳಿಗೂ ಬರಲ್ಲ ಸುಮ್ಮನೆ ಕಣ್ಣ ಬಡಿಯೋದೇ ನೋಡಿ. ಅವ್ರೇನು ಸಸಿ ಏನು ಮಾಡ್ತಾರೆ ಅವ್ರೇನು ಮಾಡ್ತಾರೆ ಇವ್ರು ಏನು ಮಾಡ್ತಾರೆ ಬರೀ ಕಣ್ಣು ಬಡಿಯೋದು ಏನು ಮಾಡೋದು ಬರಲ್ಲ. ಈ ರೀತಿ ನಿನ್ನ ಆಯುಷ್ಯ ಎಷ್ಟದ 25 ವರ್ಷ ಕ್ಷಣಿಕದ ಅಂತ ಕ್ಷಣಿಕ ಆಯುಷ್ಯದಲ್ಲಿ ನೀನು ಮನುಷ್ಯ ಜನ್ಮದಾಗ ಸಾರ್ಥಕ ಮಾಡ್ಕೊಂಡು ಅಂತ ಇಂಥ ಈ ಶರೀರದಲ್ಲಿ ಸುಮ್ಮನೆ ಆಗಲಿಲ್ಲ. ವ್ಯಾಧಿ ಆಗಿದ್ದು ಕೂಡ್ಕೊಂಡದು ಇದು ವ್ಯಾಧಿ ಆಗಿದ್ದರಿಂದ ಇದು ಕೂಡ್ಕೊಂಡದು. ಅದಕ್ಕೆ ಅವ್ರ ಏನಂದ್ರು ಈ ಶರೀರ ಹೆಂಗೆ ಅಂತ ಕೇಳಿದ್ದಾರೆ ನಿಮ್ಮೊಂದು ದೃಷ್ಟಾಂತ ನೀವು ಅದಕ್ಕೆ ಓದೆಲ್ಲ ಪ್ರಮಾಣ ಹೇಳೋದ್ರಲ್ಲ. ಒಬ್ಬ ಕೂಟ ಯಾರು ಕೈಗೆ ಕೂಟ ಮನುಷ್ಯ ಇಟ್ಟಿಗೇನೋ ಯಾರು ಕೈಗೆ ಕೂಟ ಅವ ತಿರ್ಗಾಡ್ಕೊಂಡು ಹೊಂಟಿಲ್ಲ. ಅವನ್ನೆಲ್ಲ ರಾಜರು ಕೂಟರಿಗೆ ಕುಲದವರಿಗೆ ಶರೀರತೆಯ ರೋಗ ಅಂಥ ಎಲ್ಲ ಮನುಷ್ಯರಿಗೆ ಅವರಿಗೆ ಅನ್ನ ವಸ್ತ್ರ ಕುಂದದ ತನಕ ಮತ್ತು ಅವ್ರಿಗೆ ಎಲ್ಲರಿಗೆ ಅದು ಊರು ಅಂದ್ರೆ ಊರಾಗಿಲ್ಲ. ಯಾಕಂದ್ರೆ ನೀವೆಲ್ಲ ಕೂಡೋರು ಬಕೊಂಡು ಬಂದಿದ್ದೀರಲ್ಲ ಇಷ್ಟೆಲ್ಲ ಊರಾಗ ಗದ್ದೆ ಮಾಡ್ತೀವಿ. ಅದು ಊರು ಹೋಗಿಕೊಂಡಾಗ ಹೋಗೋಣ ಅಲ್ಲಿ ಊರು ಹೊರಗೆ ಹ್ಯಾಂಗೆ ಹೋಗ್ಬೇಕು ಏನು ನೋಡಿ ಮಾಡು. ಈ ಗಾಡಿ ಹಿಡಿದು ಹೋಗ್ಕೊಳ್ಳಿ ಎಲ್ಲಿ ಬಾಕಲು ಬರ್ತಾನೆ ಬಾಕಲು ಹೊರಗೆ ಹೋಗೋದು ಬಾಕಲ ಒಂದೇ ಕ್ವಾಟಿಗಳು ಒಂದೇ ಬಾಕಲು ಇರ್ತದೆ. ಆ ಬಾಕಲು ಬರ್ತಾನೆ ಬಾಕಲು ಹೊರಗೆ ಹೋಗು. ಈ ಮನುಷ್ಯ ಜನ್ಸನ್ ಇದ್ದಾಗ ಒಮ್ಮೆ ಬರ್ತದಿದ್ದು ಮತ್ತೆ ಬರಲ್ಲ. 84 ಲಕ್ಷ ಯೋನಿಗಳಲ್ಲಿ ತಿರುಗಿ ನಂತರ ಕಟ್ಟು ಕಡಿದು ಮನುಷ್ಯನ ಬರ್ತದೆ. ಇದು ಕ್ಷಣಿಕ ಯಾವ ಹೋಗ್ತೋ ಗೊತ್ತಿಲ್ಲ. ಅದರೊಳಗೆ ಹೇಳ್ಬೇಕಾದ್ರೆ ಇದ್ರೊಳಗೆ ಅಲ್ಲಿ ಎಷ್ಟು ರೋಗ ಈಗಂತೂ ರೋಗಗಳು ಯಾವನಿಗೆ BP ಅವನಿಗೆ ಶುಗರ್ ಅವನಿಗೆ ಹಾರ್ಟ್ ಇವು ಅಂತ ನಮ್ಗೆ ಕೇಳಬೇಕಾಗಿ ಹೇಗಿದೆ ಇದ್ಯಾವ್ದು ಹೆಂಗೆ ಮತ್ತೆ ಶುಗರ್ ಆಗ್ಯಾರ BP ಆಗ್ಯಾರ ಹಾರ್ಟ್ ಆಗ್ಯಾರ ಅಂತೂ ಆ ಯಾವ ದೊಡ್ಡ ಮನುಷ್ಯ ಆ ಗಾಡಿ ದುಡಿದನೆ ಹೋಗ್ತಿದ ಯಾವಾಗ ಹೊರಗೆ ಹೋಗ್ಲಿಕ್ಕೆ ಬಾಕಲ್ ಹೊತ್ತು ಆ ಹೇಳಿ ಅದು ತೋಟ ಏನು ಮೈ ತಗೊಳ್ಳೋದಿಲ್ಲ ಏನಿಲ್ಲ. ಅದು ಮೈಯೆಲ್ಲ ತುರ್ಸ್ಕೊಳ್ತತ್ತು ಮೈಯೆಲ್ಲ ತುರಿಸ್ತಿತ್ತು ಒಂದು ತುರ್ಸೋದು ಆ ಬಾಕಲ ಬಂದ ಹೋಗೋದಿ ಹೊರಗೆ ಬಾಕಲ ಹೋಗಂದ್ರೆ ಅವ್ನ ಮೈಯೆಲ್ಲ ಕಟ್ಟಿ ತುರ್ಸ್ಕೊಳ್ತಕ್ಕ ಮೈ ತುರ್ಸ್ಕೊಳ್ತಕ್ಕ ನೋಡಿ ಹೋಗಾಗೈತೆ ನಿಮಗೆ ತುರ್ಸ್ಕೊಟ್ಟಿಸಿಂದ ಹಂಗೆ ಹೋಯ್ತು ಬಾಕಲು ಹೋಯ್ತು.
ಬಾಗ್ಲ ಹೋಯ್ತು. ಆ ಕುಡ್ದನಿಗೆ ಮೈಯೆಲ್ಲ ಕಜ್ಜಿ ಕಳ್ತಿದ್ರ ನಮ್ಮ ನಿಮ್ಮನಿಗೆ ಹ್ಯಾಂಗೆ ತುರ್ಸೋದು, ಹೆಣ್ರೊಟ್ಟು ಮಕ್ಕಳು ಹೊಲ ಇವೆಲ್ಲ ತುರ್ಸುತ್ತವೆ. ತುರ್ಸೋದಿಗೆ ಮನುಷ್ಯ ಆಗ್ತದೆ ನಮ್ದೆಲ್ಲ. ಕುಟುಂಬಿಗೆ ಹೆಂಗೆ ಮೈಯಲ್ಲಿ ತುರ್ಸಿತ್ತಲ್ಲ ಹಂಗ ನಮ್ಗೆ ತೋರಿಸೋ ವಿಷಯಗಳು ಯಾವುವು ಅಂದ್ರೆ ಹಣ, ಹೆಣ್ಣು, ಮಕ್ಕಳು ಇವೆಲ್ಲ. ಅದಕ್ಕೆ ಇಂಥ ಯಾವ ಜಂಕ್ಷನ್ ಮನುಷ್ಯ ಜನ್ಮ ಸಿಕ್ಕಾದಾಗ ನೀವು ಅಂತ ಎಂಥ ಮಾನವ ಜನ್ಮ ಸಿಗ್ತೀರಪ್ಪ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಅಂಥ ಮಾನವ ಜನಿಗೆ ಬಂದಾರಂದ್ರೆ ಅದನ್ನು ಶ್ರೇಷ್ಠ ಮಾಡ್ಕೊಳ್ಳಿ. ಮತ್ತು ಈಗ ಸ್ವಲ್ಪ ಕೊನೆಗೆ ಏನು ಹೇಳ್ತಾರೆ ಅಂತ ಕೇಳಿ ಕಷ್ಟಪಡ್ತೀರಿ. ಈ ಧ್ಯೇಯ ರೋಗ ಅಂದ್ರೆ ರೋಗದಿಂದ ಕುಟುಂಬದ ರೋಗದ ಬಗ್ಗೆ ವಿಸ್ತಾರವಾಗಿ ನೀವು ಸಾಕಷ್ಟು ಎಷ್ಟು ರೋಗಗಳದಾವ ಆ ರೋಗ ಕೇಳಿ ನೀವು ಮಾಡಿದರೆ ಈ ಶರೀರದಲ್ಲಿ ನೀವು ಗೊತ್ತಿಲ್ಲ. ಈ ಶರೀರ ನೀವು ನಾನು ನಂದು ಎಲ್ಲಿಂದ ನಾನು ನಂದು ಅಂತೀರಿ. ಒಳಗೆ ಹೊಸ ರಕ್ತ ಶಿವ ಅದಕ್ಕೆ ನಾ ಅಂದ್ರೆ ನೋಡ ಅತಿರಿ ಚಾಕೋಸಿ ಹೋಗ್ಬಿಡಲ್ಲ, ಅದು ನಾನೇ ಅದಿರೇನು. ಈಗ ನೀವು ಕಾಕೋಸಿ ನೆಗಡಿಯಾಗಿ ಬಂದಾಗ ಕಪಾಲ ಬೀಳುದು ಹೊರಗೆ, ಅದು ಶರೀರದಲ್ಲಿ ಇಲ್ಲ, ಶರೀರ ಬಿಟ್ಟೇನು ಅದು ನಂದೇ. ನಂದಂತ ಹಿಡ್ಕೊಂಡು ಕುಡಿತೀರಂತ ಇಲ್ಲ, ಅದು ನಂದಲ್ಲ ಅಂತೀರಿ. ಹೇಳೋದೇನು, ಈ ಶರೀರ ನೀವು ನಾನಲ್ಲ ನಂದು, ನಾನಲ್ಲ ನಂದು. ಈಗ ನೀವು ಈ ಶರೀರ ನಿಮ್ದು ಯಾಕಲ್ಲ ಅಂದ್ರೆ ಇದು ಶರೀರ ನಿಮ್ಮದು ಮಹಾಭೂತದ ಉತ್ಪತ್ತಿಯಾಗತ್ತೆ. ಅದಕ್ಕೆ ಇದು ನಿಮ್ದಲ್ಲ. ಅವು ಎಲ್ಲ ಒಂದೊಂದು ಭೂತಗಳಿಗೆ ಹಂಚಿಕೊಟ್ಟಿದ್ದು ಏನೂ ಇಲ್ಲ ಇಲ್ಲಿ. ಮತ್ತೆ ಈ ಶರೀರಕ್ಕೆ ನೀವು ನಾ ಅಲ್ಲ, ನಾ ಯಾಕಲ್ಲ ಅಂದರೆ ನೀನು ಈ ಶರೀರ ಹಿಡಿದು ದೇವಿ ಮೊದಲು ಮಾಡಿಕೊಂಡು ಅಹಂಕಾರ ಪರಂತರವಾಗಿ ಎಲ್ಲ ನಾ ತಿಳಿತೀನಿ. ಇದಕ್ಕೇನು ರೋಗ ಬಂದವ, ಜ್ವರ ಬಂದವ, ಇದು ಅಂಧತ್ವ ಕಟುತ್ವವಾಗಿ ಈಗ ಅಂತ ಚಲೋ ಕಾಣ್ತಲ್ಲ, ಚಲೋ ಇಲ್ಲ, ಎಲ್ಲ ನಾ ತಿಳಿತೀನಿ. ಇವು ಜಡ ಪದಾರ್ಥ ತಿಳಿಯಲ್ಲ, ತಿಳಿತದೆ ನಿಮ್ಗೆ ಗೊತ್ತಾಗಿ ಈ ಜಡ ಪದಾರ್ಥ ಯಾವ ರೀತಿ. ಈಗ ನೀವು ಎಲ್ಲೆಲ್ಲಿ ಹೋಗ್ಬೇಕಂದ್ರೆ ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕು. ರಿಕ್ಷಾಕ್ಕ ಆ ರಿಕ್ಷಾದವನಿಗೆ ಈಗ ರಿಕ್ಷಾ ಅಂತಾರೆ. ರಿಕ್ಷಾ ಅಂದ್ಕೊಂಡೆ ಆ ಹೊರಗಿನ ಮನುಷ್ಯ ಬರ್ತಾನೆ, ಹೊರಟಾಗಿ ರಿಕ್ಷಾ ಬರ್ತಾನೆ ಇಲ್ಲ. ಗೊತ್ತಾಗುತ್ತೆ. ನೀವು ಎಲ್ಲರೇ ನಿಧಾನಕ್ಕೆ ಹೋಗಿತ್ತಪ್ಪ ಅಂದ್ರೆ ಆ ರಿಕ್ಷಾವಾಗ ನಮಗೆ ಅಲ್ಲಿ ಹೋಗಿದ್ರು ಅಂದ್ರೆ ನೀವು ಏನಂತೀರಿ, ಏ ರಿಕ್ಷಾ ಅಂತೀರಿ, ಏ ರಿಕ್ಷಾ. ಆ ರಿಕ್ಷಾ ನೀವು ಅದಲ್ಲ ರಿಕ್ಷಾ ನಮ್ಮ ಕೈಗೆ ತಗೊಂಡು ಅಂತೀವಿ ಅದಲ್ಲ. ರಿಕ್ಷಾದಾಗ ಹೋಗಿ ಹಂಗೆ ಕೂತಾನಲ್ಲ ಅವ, ನಿಮ್ಗೆ ರಿಕ್ಷಾ ತಾನೇ ಇರ್ತಾನ, ನೀವು ಕೂತು ಹೋಗ್ತೀರಿ. ಅಂದ್ರೆ ರಿಕ್ಷಾ ಹೆಂಗೆ ಜಡ ಅದು ಹಂಗೆ ಇವೆಲ್ಲ ದೇವಿ ಮೊದಲು ಮಾಡ್ಕೊಂಡು ಹಂಗೆ ಕರ್ಕೊಂತೀವಲ್ಲ ಜಡ ಅಥವಾ ಅವಕ್ಕೆ ಏನೇನು ತಿಳಿಯಲ್ಲ, ಅವಕ್ಕೂ ತಿಳಿಯಲ್ಲ, ತಾನು ತಿಳಿಯಲ್ಲ, ಮತ್ತೊಂದನ್ನು ತಿಳಿಯಲ್ಲ. ಅದಕ್ಕೆ ಇದು ತಿಳಿಯಂಥವು ನಾನು ಹೆಂಗಿದ್ದೇನೆಂದ್ರೆ ಇದಕ್ಕೆಲ್ಲ ತಿಳಿಯಂಥವು ನಾವು ಬ್ಯಾರೆ ಇದ್ದೇನೆ. ಪರಂತು ಅವ್ರೇನು ಹೇಳ್ತಾರೆ, ಈ ನೀನಲ್ಲದ ನಂದಲ್ಲದ ಜಯಕ ನಾನು ನಂದು ಅಂಜಲ. ಹಿಂಗೆ ಅಂಜಂದ್ರೆ ಏನಂತ ಅಂತ ಹೇಳಿ ಒಂದು ಹೇಳ್ತಾರ. ಈ ಯಾವ ಒಬ್ಬ ಹುಡುಗಿ, ಜವಾನ್ ಹುಡುಗಿ ಕೋಳಿ, ಒಬ್ಬ ಜವಾನ ವಯಸ್ಸಿನ ಹೆಣ್ಮಗಳು ರೈಲ್ವೆ ಒಟ್ಟೆ ಮೈ ಮೇಲೆ ಒಳ್ಳೆ ಬಟ್ಟೆ ಹಾಕೊಂಡಿರು, ಮತ್ತು ಬಂಗಾರ ಬೆಳ್ಳಿ ಮೈ ಮೇಲೆ ಬಕ್ಕಳು ಹಾಕೊಂಡಿರು, ಮತ್ತು ಒಳ್ಳೆ ಒಂದು ಚಲೋ ಸ್ಕೂಟ್ಗೆ ತಿಳ್ಕೊಂಡು ರೈಲ್ವೆದಾಗ ಕುಂತರು. ಸೋಲಾಪುರದಿಂದ ಮುಂಬೈ ಹೊಂಟಳೈತಿ ಚಲೋ ಸ್ಕೂಟ್ಕೇಸ್. ಅದರೊಳಗೆ ಸ್ಟೇಷನ್ ಒಳಗೆ ಕೆಲವು ಮಂದಿ ತಿರುಗಾಡೋರು ಇರ್ತಾರೆ. ಯಾರೇ ಅಂತ ಎಲ್ಲಿ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ, ಅವರು ಸೂಟ್ಕೇಸ್ದಾಗ ಏನದ ಹೊಟ ಗುಂಡು ಮಂದಿ ಅಲ್ಲ ಹೆಣ್ಮಕ್ಳು. ಈಗ ಕಲಿಯುವುದೆಂದರೆ ಈ ವಿಷಯವನ್ನು ನನ್ನನ್ನು ಕುರಿತು ವಿಸ್ತಾರವಾಗಿ ಹೇಳಲಿದ್ದಾರೆ ಅಂತ ತಿಳ್ಕೊಂಡು